ಹಾಯ್, ಗುಡ್ ಮಾರ್ನಿಂಗ್ ಗೆಳೆಯರೇ. ಇಲ್ಲಿ ನೋಡಿ, ನಮ್ಮ ಮನೆ ಹತ್ತಿರ ಅಂದರೆ ಶಾಲ್ಮಲಾ ನದಿ ಹತ್ತಿರ ನಮ್ಮ ಮನೆ ಬರುತ್ತೆ. ಅಲ್ಲಿ ಬೆಳಿಗ್ಗೆ ಸೂರ್ಯನ ಒಂದು ಶಾಖವನ್ನು ಪಡೆಯೋದಕ್ಕೆ ಪಕ್ಷಿಗಳು ಯಾವ ಥರ ವಿದ್ಯುತ್ ತಂತಿಯ ಮೇಲೆ ಇಷ್ಟೊಂದು ಪಕ್ಷಿಗಳು ಒಟ್ಟಿಗೆ ಸೇರಿರುತ್ತವೆ. ತುಂಬ ಸುಂದರವಾದ ದೃಶ್ಯ ಇದು. ನೋಡಿ, ಸಿಕ್ಕಾಪಟ್ಟೆ ಪಕ್ಷಿಗಳು ಬಂದು ಕೂತ್ಕೊಂಡಿವೆ. ನೀವು ಈ ಥರ ವ್ಯೂನ ನೋಡಬೇಕು ಅಂದರೆ ಬನ್ನಿ, ಶಾಲ್ಮಲಾ ನದಿ ಹತ್ತಿರ ಧಾರವಾಡ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಲೊಕೇಶನ್. ಬೆಳಗ್ಗೆನೇ ಶಾಲ್ಮಲಾ ನದಿ ನೋಡ್ಬೋದು. ಅಲ್ಲಿ ಶಿವಲಿಂಗ ಇದೆ, ದೇವ್ರ ದರ್ಶನ ಪಡಿಬೋದು. ಒಳ್ಳೆ ಪೀಸ್ಫುಲ್ ಆದಂಥ ಒಂದು ಲೊಕೇಶನ್ ಇದೆ. ನೋಡಿ, ಈ ಕಡೆ ಸೂರ್ಯ ಇದೆ. ಆ ಸೂರ್ಯನ ಶಾಖ ತಗೊಳ್ಳೋದಕ್ಕೆ ಇಷ್ಟೊಂದು ಪಕ್ಷಿಗಳು ಬೆಳಿಗ್ಗೆನೇ ಇಲ್ಲಿ ಸೇರ್ತವೆ. ಸಿಕ್ಕಾಪಟ್ಟೆ ಪಕ್ಷಿ ಬರುತ್ತೆ, ವಿವಿಧ ಜಾತಿಯ ಪಕ್ಷಿಗಳು ಇಲ್ಲಿ ಬಂದು ಸೇರಿಕೊಳ್ಳುತ್ತೆ. ನೋಡ್ಬೋದು. ನೋಡಿ, ಇದು ತಾತಾಜಿನ ಮಠ, ನೀವು ನೋಡ್ಬೋದು. ಇವಾಗ ನಿಮ್ಗೆ ತೋರಿಸಿದ್ರು ತಾತಾಜಿನ ಮಠ ಈ ಕಂಪೌಂಡ್ ಒಳಗಡೆ ಇದೆ. ಅದ್ರ ಪಕ್ಕದಲ್ಲೇ, ಜಸ್ಟ್ ಪಕ್ಕದಲ್ಲೇ ಶಾಲ್ಮಲಾ ನದಿ ಉಗಮ ಸ್ಥಾನ ಇದೆ. ಬನ್ನಿ, ಬೆಳಗ್ಗೆನೇ ವಿಸಿಟ್ ಮಾಡಿ. ತುಂಬ ಒಳ್ಳೆಯ ಲೊಕೇಶನ್ ಇದೆ, ತುಂಬ ಪೀಸ್ಫುಲ್ ಆದಂತಹ ಲೊಕೇಶನ್ ಇದು. ಈ ಕೂತ್ಕೊಂಡಿದ್ದೀರ ಪಕ್ಷಿಗಳು, ಇದನ್ನು ಹಾರಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇಲ್ಲಿ ಇವಕ್ಕೆ ಡಿಸ್ಟರ್ಬ್ ಮಾಡಲ್ಲ ನಾನು. ನೋಡಿ ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಒಂದೇ ಲೈನಲ್ಲಿ ಹೆಂಗೆ ಕೂತ್ಕೊಂಡಿದೆ ಅಂತ. ಈ ಥರ ಮನುಷ್ಯರಿಗೂ ಮಾಡೋಕ್ಕಾಗಲ್ಲ. ಎಷ್ಟು ನೀಟಾಗಿ, ಎಷ್ಟು ಶಿಸ್ತುಬದ್ಧವಾಗಿ ಕೂತ್ಕೊಂಡಿದೆ.